ದಿಸ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್. ನೋ ಒನ್ ವಿಲ್ ಗೆಸ್. ಯೂಟ್ಯೂಬ್ ಇಂದ ಬಂದ ದುಡ್ಡು ಎಷ್ಟು ಅಂತ ನಾನು ಹೇಳಕ. ಮತ್ತೆ ನಾನು ಫಾಲೋ ಅಪ್ಸ ಮಾಡಿದೆ, ಎಂತ ಮಾಡ್ರು ಅವ್ರು ನಂಗೆ ದುಡ್ಡೇ ಕೊಡ್ಲಿಲ್ಲ. ಸೊ ದಟ್ ವಾಸ್ ಅ ಸ್ಕ್ಯಾಮ್. ನಂಗೆ ಎಂತದ ಅಟೆಂಡೆನ್ಸ್ ಬುಕ್ಸ್ ಕೊಟ್ಟಿದ್ರು, ನಾನ್ ತಕೊಂಡ್ ಹೋಗಿ ಒಂದ್ ಕ್ಲಾಸ್ ಮಾಡಿ ಮಕ್ಕಳದ ಸ್ಟೂಡೆಂಟ್ಸ್ ಇಂಟ್ರೊಡಕ್ಷನ್ ಎಲ್ಲ ತಕೊಂಡೆ. ನಾನು ಅಯ್ಯೋ ದೇವ್ರೆ ದಿವ್ಸ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಸ್ಟಾರ್ಟಿಂಗ್ ಏನೋ ಅಂತ ಅದೇ 500 ಏನೋ ಚಾರ್ಜ್ ಮಾಡ್ತಿದ್ದೆ. ಆಮೇಲೆ 1000 ಪರ್ ಡೇ, 2000 ಪರ್ ಡೇ, 3000 ಪರ್ ಡೇ. ಹೀರೋಯಿನಿಗೆ ಕನ್ನಡ ಗೊತ್ತಿಲ್ಲ, ಮಂಗ್ಳೂರ್ ಅವ್ರೇನೋ. ಸೊ ಅವರಿಗೆ ಡಬ್ಬಿಂಗ್ ಮಾಡಿಸಿ ಅಂತ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಇದು ಮತ್ತೊಂದು ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ಎಪಿಸೋಡ್. ಸೊ ಟೈಟಲ್ ಕಂಡು ನಿಮ್ಗೆಲ್ಲ ಗೊತ್ತಾಗಿರ್ಬೋದು ನಾನು ಯಾವ್ದ್ರ ಬಗ್ಗೆ ಮಾತಾಡ್ತಿದ್ದೆ ಅಂತ. ಸೊ ಇಟ್ಸ್ ಗೋಯಿಂಗ್ ಟು ಬಿ ಅನ್ ಇಂಟ್ರೆಸ್ಟಿಂಗ್ ವಿಡಿಯೋ ಅನ್ಕೊಂಡಿದೆ. ಓವರ್ ಆಲ್ 10 ಪಾಯಿಂಟ್ಸ್ ನಾನು ರೆಡಿ ಮಾಡಿಟ್ಟಿದ್ದೆ ಆಲ್ರೆಡಿ. ಅಂದ್ರೆ 10 ಪಾಯಿಂಟ್ಸ್ ಮೀನ್ಸ್ 10 ಡಿಫರೆಂಟ್ ಜಾಬ್ಸ್ ಆರ್ ಸೈಡ್ ಹಸಲ್ಸ್ ಎಂತ ಬೇಕಾದ್ರೆ ನೀವು ಕರೀಲಕ್ಕ. ಸೊ ಅಷ್ಟು ನಾನೆಲ್ಲ ಟ್ರೈ ಮಾಡಿ ಬಿಟ್ಟಿದೆ, ಅವ್ರು ಕೆಲವ್ದು ಇಟ್ಕೊಂಡಿದೆ. ಸೊ ಒಂದೇ ಪಾಯಿಂಟ್ಸ್ ಹೇಳ್ತೆ, ಸ್ಕಿಪ್ ಮಾಡಬೇಡಿ. ಆ್ಯಂಡ್ ಅದ್ರ ಜೊತೆಗೆ ಕೆಲವು ಸಿನಾರಿಯೋಸ್ ಎಲ್ಲ ಹೆಂಗೆ ನಾನು ಅದಕ್ಕೆ ಹೋದೆ ಅಂತೆಲ್ಲಾನು ಹೇಳ್ತೆ. ಆ್ಯಂಡ್ ದಿಸ್ ಇಸ್ ಕಂಪ್ಲೀಟ್ಲಿ ಅನ್ಸ್ಕ್ರಿಪ್ಟೆಡ್. ಪಾಯಿಂಟ್ಸ್ ಮಾತ್ರ ನನಗೆ ನೆನಪಾದದೆಲ್ಲ ಬರ್ದಿಟ್ಟಿದೆ, ಇನ್ನು ಎಷ್ಟು ಮಿಸ್ ಮಾಡಿದ್ನೋ ಗೊತ್ತಿಲ್ಲ. ಫಸ್ಟಿಗೆ ಈವೆಂಟ್ ಆಂಕರಿಂಗ್ ಅಂತಂದ್ರೆ MC ಹೋಸ್ಟ್ ಎಲ್ಲ ಹೇಳ್ತಾರಲ್ಲ ಅದು. ಸೊ ಅದನ್ನ ನಾನು ಆಕ್ಚುಲಿ ಫಸ್ಟಿಗೆ ಕ್ಯಾಮ್ರಾ ಫೇಸ್ ಮಾಡೋದು ಮೇ ಬಿ ಒಂದು 7th ಸ್ಟ್ಯಾಂಡರ್ಡ್ ಆರ್ 8th ಸ್ಟ್ಯಾಂಡರ್ಡ್ ಇಪ್ಪತ್ತಿಗೆ ಒಂದು ಚಿನ್ನರ ಚಿಲಿಪಿಲಿ ಅಲ್ಲ ಎಂಥದೋ ಚಿಲಿಪಿಲಿ ಅಂತದೋ ಗೊತ್ತ. ಸೊ ಆ ಆ ಪ್ರೋಗ್ರಾಮಿಂದ ನಾನು ಸ್ಟಾರ್ಟ್ ಮಾಡೋದ ಕೋಟದಲ್ಲಿ ಆದ ಅನ್ಸುತ್ತೆ. ಸೊ ಅದು ನಂದು ಫಸ್ಟ್ ಟೈಮ್ ನಾನು ಕ್ಯಾಮ್ರಾ ಮುಂದೆ ಮಾತಾಡೋದು. 8th ಸ್ಟ್ಯಾಂಡರ್ಡ್ ಇಂದ ನಂದು ಅದೊಂದು ಪ್ರೋಗ್ರಾಮ್ ಇಂದ ನನ್ನ ಆಂಕರಿಂಗ್ ಜರ್ನಿ ಸ್ಟಾರ್ಟ್ ಆಯ್ತು. ಸೊ ಅದು ಟಿವಿಯಲ್ಲಿ ಅದೊಂದು ಲೋಕಲ್ ಚಾನಲ್ ಅಲ್ಲಿ ಬರ್ತಿದ್ದಿತ್ತು, ಚಾನಲ್ ಅಂತದ್ದು ನಂಗೆ ಸರಿ ನೆನಪಿಲ್ಲ. ಸೊ ಅಲ್ಲಿಂದ ಸ್ಟಾರ್ಟ್ ಆದದ್ದು. ಇನ್ನು ನಡ್ಕೊಂಡು ಹೋತಿತ್ತು, ಬಟ್ ನಾನು ಈಗ ಸ್ವಲ್ಪ ಅಷ್ಟು ರೆಗ್ಯುಲರ್ ಆಗಿಲ್ಲ. ಬಿಕಾಸ್ ನಂದು ಕಾಂಟೆಂಟ್ ಕ್ರಿಯೇಷನ್, ನಂದು ಕಾರ್ಪೊರೇಟ್ ಲೈಫ್ ಎಲ್ಲದರ ಮಧ್ಯೆ ನಾನು ಸಿಕ್ಕಾಕೊಂಬಿದ್ದೆ. ಸೊ ಅದನ್ನ ಜಾಸ್ತಿ ಅಂತೆಲ್ಲ ಇರ್ರೆಗ್ಯುಲರ್ ಆಗಿ ಅಲ್ಲಿ ಇಲ್ಲಿ ಮಾಡ್ತಿದ್ದೆ. ಬಟ್ ಇನಿಷಿಯಲ್ ಈವೆಂಟಿಗೆಲ್ಲ ನಾನು ಇಷ್ಟೊಂದು 500 ಇಂದ ಸ್ಟಾರ್ಟ್ ಮಾಡಿದೆ ಅನ್ಸುತ್ತೆ, ತುಂಬಾ ವರ್ಷದ ಹಿಂದೆ ಒಂದು ಪ್ರೋಗ್ರಾಮಿಗೆ. ಅದಾದ್ಮೇಲೆ ಮೇ ಬಿ ಒಂದು 1500 ಅಲ್ಲಿಂದೆಲ್ಲ ಸ್ಟಾರ್ಟ್ ಮಾಡಿ ಕರೆಂಟ್ಲಿ ತುಂಬಾ ಲೆವೆನ್ಸ್ ಮಾಡಿದೆ. ಅದರಿಂದ ದುಡ್ಡಲ್ಲಿ ಎಲ್ಲಿಗೆ ಹೋಯ್ತು ಅಥವಾ ಎಂತ ನಂಗೆ ಲೆಕ್ಕ ಎಲ್ಲ ಸಿಕ್ಲಿಲ್ಲ. ಬಟ್ ಐ ಅರ್ನ್ಡ್ ಫ್ರಮ್ ಆಂಕರಿಂಗ್ ಮೇಜರ್ಲಿ. ಸೈಡ್ ಹಸಲ್ ಅಂತಾನೆ ಅದು ಮೇಜರ್ ಆಗಿರುತ್ತೆ. ಸೆಕೆಂಡ್ ಪಾಯಿಂಟ್ ಹೇಳೋದಿದ್ರೆ ಆಕ್ಟಿಂಗಿಗೆ ನಾನು ಫಸ್ಟ್ ಒಂದು ಮಾಡಿದೆ. ಆಕ್ಟಿಂಗ್ ಅಂತಂದ್ರೆ ಶಾರ್ಟ್ ಮೂವೀಸ್ ಅಲ್ಲೇ ಅಲ್ಲ. ಸೊ ಫಸ್ಟಿಗೆ ನಾನು ಮಾಡೋದ್ರಲ್ಲಿ ನಂಗೆ ಆಕ್ಚುಲಿ ದುಡ್ಡು ಅಂತ ಸಿಕ್ಲಿಲ್ಲ, ಓನ್ಲಿ ಟ್ರಾವೆಲ್ ಚಾರ್ಜಸ್ ಮಾತ್ರ ಅವ್ರು ರೀಂಬರ್ಸ್ ಮಾಡಿದ್ರು. ಬಿಕಾಸ್ ಅದು ನನ್ನ ಫಸ್ಟ್ ಎಕ್ಸ್ಪೀರಿಯನ್ಸ್ ಅಲ್ಲ. ನಂಗೆ ದುಡ್ಡು ಕೇಮ್ಕು ನಂಗೆ ಗೊತ್ತಿಲ್ಲ. ಅದೇ ಅಗೇನ್ ನಂಗೆ ಇಷ್ಟ ಆಪದ್ ನಾನು ಮಾಡೋದಲ್ಲ, ದುಡ್ಡು ನಂಗೆ ಇಲ್ದಿರೋಡಿಲ್ಲ ಆ ಥರ ಫೀಲಲ್ಲಿ ಇದ್ದಿದೆ. ಬಟ್ ಮತ್ತೆ ಸ್ಟಾರ್ಟಿಂಗ್ ಏನೋ ಅಂತ ಅದೇ 500 ಏನೋ ಚಾರ್ಜ್ ಮಾಡ್ತಿದ್ದೆ. ಆಮೇಲೆ 1000 ಪರ್ ಡೇ, 2000 ಪರ್ ಡೇ, 3000 ಪರ್ ಡೇ, ಈ ಥರ ಸ್ವಲ್ಪ ಚೇಂಜ್ ಆಗಿ ಸ್ಟಾರ್ಟ್ ಆಯ್ತಾ. ಥರ್ಡ್ ಒನ್, ಇದೊಂದು ಸ್ವಲ್ಪ ನಿಮ್ಗೆ ಕೇಂದ್ರೆ ಅದನ್ನು ಮಾಡಿರಿ ಅಂತ ಅನ್ಸ್ಬೋದು. ಡಬ್ಬಿಂಗ್ ಆರ್ಟಿಸ್ಟ್ ಫಾರ್ ಅ ಮೂವಿ ಮತ್ತೆ ವಾಯ್ಸ್ ಓವರ್ ಆರ್ಟಿಸ್ಟ್, ಇದೆರಡನ್ನೂ ಒಂದೇ ಪಾಯಿಂಟಲ್ಲಿ ಹಾಕಿದೆ. ಡಬ್ಬಿಂಗ್ ಆರ್ಟಿಸ್ಟ್ ಅಂದ್ರೆ ಅದು ಒಂದು ಮೂವಿಗೆ ಎಂಥದ್ದು ಯಾವುದೋ ಒಂದು ಮೂವಿ ಇತ್ತಪ್ಪ, ಕನ್ನಡ ಎಂಥದ್ದು ಸ್ಯಾಂಡಲ್ವುಡ್ ಮೂವಿ. ಸೊ ಅದು ಕುಂದಾಪುರದವ್ರಿಗೆ ಇದಕ್ಕೆ ಬಂದಿದ್ದಿತ್ತು ಅಂತ ಡಬ್ಬಿಂಗ್ ಮಾಡೋಕ್ಕೆ. ಹೀರೋಯಿನಿಗೆ ಕನ್ನಡ ಗೊತ್ತಿಲ್ಲ, ಮಂಗ್ಳೂರ್ ಅವರೇನೋ. ಸೊ ಅವರಿಗೆ ಡಬ್ಬಿಂಗ್ ಮಾಡಿಸಿ ಅಂತ. ಸೊ ನನಗೆ ಕಾಂಟ್ಯಾಕ್ಟ್ ಮಾಡ್ರೆ. ಆಮೇಲೆ ನಾನು ಸೀದಾ ಹೋಯ್, ನಾನು ಆ್ಯಕ್ಚುಲಿ ಆ ಟೈಮಲ್ಲಿ ಕಾರ್ಪೊರೇಟ್ ಜಾಬ್ ಮಾಡ್ತಿದ್ದಿದೆ. ಈ ಕಂಪ್ನಿ ಅಲ್ಲ, ಬೇರೆ ಕಂಪ್ನಿಯಲ್ಲಿ ಇದ್ದಿದೆ. ಸೊ ಡಬ್ಬಿಂಗ್ ಮಾಡಿ ಬಂದೆ. ಇಟ್ ವಾಸ್ ಆಲ್ಸೋ ವೆರಿ ಲೆಸ್, ತುಂಬ ಟೈಮ್ ಹಿಂದೆ. ಮೇ ಬಿ ಒಂದು ಅವರ್ಲಿ ಬೇಸಿಸ್ ಅನ್ಸುತ್ತೆ. ಮೇ ಬಿ ಒಂದು 2K ಪರ್ ಅವರ್. ಲೆಸ್ ಅಂದ್ರೆ ನಿಮ್ಗೆ ಹೆಂಗ ಅಯ್ಯೋ ನಂಗೆ ಗೊತ್ತಿಲ್ಲ. ಬಟ್ ನೀವ್ ಹೇಳ್ಬೋದು ಅಯ್ಯೋ ಅದು ಕಮ್ಮಿ ಅಂದ್ಕೊಂಡ. ಬಟ್ ಸ್ಯಾಂಡಲ್ವುಡ್ ಹೀರೋಯಿನಿಗೆ ವಾಯ್ಸ್ ಕೊಟ್ಟದಪ್ಪ, ಕಮ್ಮಿ ಅನ್ಸ್ತು ನಂಗೆ. ಸೊ ಎಷ್ಟೊಂದು 1.5 2K ಪರ್ ಅವರ್ ಆ ಥರ ಏನೋ ಇದ್ದಿತ್ತು. ಸ್ವಲ್ಪ 3-4 ವರ್ಷದ ಹಿಂದೆ ಅನ್ಸುತ್ತೆ. ಅಷ್ಟದಿತ್ತು. ವಾಯ್ಸ್ ಓವರ್ ಆರ್ಟಿಸ್ಟ್ ಅಂತಂದ್ರೆ ಕೆಲವ್ರದ್ದೆಲ್ಲ ಒಂದು ವಿಡಿಯೋದಲ್ಲಿ ಬ್ಯಾಕ್ ಗ್ರೌಂಡ್ ಅಲ್ಲಿ ವಾಯ್ಸ್ ಬತ್ತಲ್ಲ, ಅದು ಕೊಡ್ತಿದ್ದೆ. ನಾನು ಈಗಲೂ ಸಹ ಕೆಲವೆಲ್ಲ ಕಾಂಟ್ಯಾಕ್ಟ್ ಮಾಡ್ತಾರೆ, ಅದಕ್ಕೂ ಸಹ ಕೊಡ್ತೆ. ಆ್ಯಂಡ್ ಐ ಚಾರ್ಜ್ ಇಷ್ಟು ಅಂದ್ಕೊಂಡು. ಸೊ ಇದು ನಿಮ್ಗೆ ಶಾಕ್ ಆಗ್ಬೋದು. ಲಿರಿಕ್ಸ್ ರೈಟರ್. ಕರೆಕ್ಟ್, ಲಿರಿಕ್ಸ್ ನಾನು ಬರ್ದಿದ್ದೆ. ಇದೊಂದು ಸ್ಕ್ಯಾಮ್ ಆಯ್ತತ್ತ ನನ್ನ ಜೊತೆ. ಇದೆಂತದಂದ್ರೆ
ಅದೇ ಅದೊಂದು ಮೂವಿಗ ಸೀರೀಸ್ ಯಾವ್ದಕ್ಕೂ ಒಂದು ಲಿರಿಕ್ಸ್ ಬೇಕು ಎಂತ ಥೀಮ್ ಎಲ್ಲ ಹೇಳ್ರ ನಂಗೆ, ನಾನು ಅಡ್ಡಿಲ್ಲ ಅಂತ ಬರ್ದೆ. ಅದು 2 ಬರೋಕ್ ಹೇಳಿದಿದ್ರ. ಅವ್ರೆಂತ ಮಾಡ್ರು ಗೊತ್ತಾ, ಎಂತ ಮಾಡ್ರು ಅಂತ ಲಾಸ್ಟ್ ಅಲ್ಲಿ ಹೇಳ್ತಾರೆ ಕೇಳಿಸ್ಕಣಿ. ಸರಿ ನೆನಪಿಲ್ಲ, ತುಂಬಾ ಲೈಕ್ ಇದಿತ್ತು ಅದ ಭೂತದ. ಒಂಥರ ಕವಿತೆ ತರನೇ ಇತ್ತು, ಬಿಕಾಸ್ ನಂಗೆ ಕವಿತೆ ಬರೋದು ಅಭ್ಯಾಸ, ಲಿರಿಕ್ಸ್ ಬರ್ ಜಾಸ್ತಿ ಅಭ್ಯಾಸ ಇರಲಿಲ್ಲ. ಬಟ್ ಹಿಂಗೆ ಗೊತ್ತಾಯಿ ಯಾರೋ ಕಾಂಟ್ಯಾಕ್ಟ್ ಮಾಡೋದು, ಸೊ ನಾ ಲಿರಿಕ್ಸ್ ಬರ್ದು ಕೊಟ್ಟಿದ್ದೆ, ಚಂದ ಇದಿತ್ತು. ಅದನ್ನ ಅವ್ರು ಸ್ವಲ್ಪ ಟ್ವೀಕ್ ಮಾಡಿ ಸಾಂಗ್ ಮಾಡ್ಲಕ್ ಇದಿತ್ತು, ಮಾಡಿದ್ರು ಇಲ್ಲ ಅದು ಗೊತ್ತಿಲ್ಲ, ನನ್ ಕಾಣ್ಲಿಲ್ಲ. ಬಟ್ ಅವ್ರು ನಂಗೆ ದುಡ್ಡೇ ಕೊಡ್ಲಿಲ್ಲ. ಒಂದು ಭೂತದ ಥೀಮ್ ಆಯ್ತಾ, ಇನ್ನೊಂದು ಫ್ಯಾಮಿಲಿ ಥೀಮ್. ಅಂದ್ರೆ ಭೂತ ಹೋಗ್ಕಿಂತ ಮುಂಚೆ ಫ್ಯಾಮಿಲಿಲೆಲ್ಲ ಕ್ಲೋಸ್ ಆಗಿರ್ತಾರಲ್ಲ, ನಮ್ಮ ಮನೆಯಲ್ಲಿ ದಿನವೂ ಮಿನುಗು ಚೈತ್ರವೇ ಅಂತ. ಸೊ ಆ ತರ ಸ್ವಲ್ಪ ಕ್ಲೋಸ್ ಅಂದ್ರೆ ಫ್ಯಾಮಿಲಿ ಬಾಂಡಿಂಗ್ ತೋರಿಸುವಂತ ಒಂದು ಸಾಂಗ್ ಬರೀರಿ ಅಂತ ಹೇಳಿದ್ರು, ಅದನ್ನು ಬರ್ದಿದ್ದೆ. ನಂಗೆ ಈ ಭೂತದ್ ಬರೋಕ್ ನಂಗೆ ತೊಂದರೆ ಇರಲಿಲ್ಲ, ಈ ಫ್ಯಾಮಿಲಿ ಬಾಂಡಿಂಗ್ ಬರೋದು ಅಯ್ಯೋ ಹೆಂಗ್ ಬರೋದು ಅಂತಾನೆ ನಂಗೆ ಗೊತ್ತಾಗ್ಲಿಲ್ಲ. ಆಮೇಲೆ ಬರ್ದಿದೆ, ಸ್ಟಿಲ್ ಬರ್ದು ಚಂದ ಮಾಡಿ ಬರ್ದು ಕೊಟ್ಟಿದ್ದೆ. ಅವ್ರು ವಾಟ್ಸಪ್ ಅಲ್ಲೆಲ್ಲ ಕಳ್ಸ್ಕೊಂಡು ಎಲ್ಲ ಮಾಡಿ, ಮತ್ತೆ ನಾನು ಫಾಲೋ ಅಪ್ ಸಹ ಮಾಡಿದೆ, ಎಂತ ಮಾಡ್ರು ಅವ್ರು ನಂಗೆ ದುಡ್ಡೇ ಕೊಡ್ಲಿಲ್ಲ. ಸೊ ದಟ್ ವಾಸ್ ಅ ಸ್ಕ್ಯಾಮ್. ಆಮೇಲೆ ಸಿಂಗರ್, ಸಿಂಗಿಂಗ್ ನಾನು ಸ್ವಲ್ಪ ಟೈಮ್ ಕಲ್ತದಷ್ಟೇ. ಎಷ್ಟು ಮೇ ಬಿ ಒಂದು 6-7 ತಿಂಗಳೇನೋ ಹೋಯ್ತದೆ ಅನ್ಸುತ್ತೆ. ತಬ್ಲಾ ಸಹ ಸ್ವಲ್ಪ ಕಲ್ತಿದ್ದೆ, ಹಾರ್ಮೋನಿಯಂ ಮತ್ತೆ ಸಿಂಗಿಂಗ್ ಎಲ್ಲ ಒಂದು ಅದೇ 6-7 ತಿಂಗಳು, ಮತ್ತೆ ಗಿಟಾರ್ ಇಷ್ಟೆಲ್ಲ ತಿಂಗಳು ಮಾಡಿ ಬಿಟ್ಟದ್ದು. ಸೊ ಬಟ್ ಇದೆ ಎಂತ, ನಾನೇ ಮತ್ತೆ ಸೆಲ್ಫ್ ಪ್ರಾಕ್ಟೀಸ್ ಎಲ್ಲ ಮಾಡಿ ಸ್ವಲ್ಪ ಹಾಡೆಲ್ಲ ಹೇಳ್ತಿದ್ದೆ. ಸೊ ಕೆಲವೊಂದು ಈವೆಂಟಿಗೆ ಸಹ ಹೋಯ್ದಿದೆ, ಸಿಂಗಿಂಗ್ ಅಂಡ್ ಆಂಕರಿಂಗ್ ಮಿಕ್ಸ್ ಮಾಡಿ ಎಲ್ಲ ಮಾಡಿದಿದೆ. ಇದೆಲ್ಲ ನಾನು ಮಾಡೋದು ಆಕ್ಚುಲಿ ಕಾರ್ಪೊರೇಟ್ ಅಂಡ್ ಕಾಲೇಜ್ ಟೈಮೆಲ್ಲ ಮಿಕ್ಸ್ ಮಾಡಿ. ಅದಾದ್ಮೇಲೆ ನಾನು ಕಾರ್ಪೊರೇಟ್ ಜಾಯ್ನ್ ಆದೆ. ಫ್ರಮ್ ದೇರ್ ಆಲ್ಸೋ ಐ ಅರ್ನ್ಡ್. ಅದಾದ್ಮೇಲೆ ಇದು 6th ಪಾಯಿಂಟ್ಸ್ ಕಾರ್ಪೊರೇಟ್ ಹಾಕಿದೆ ಆಯ್ತಾ ನಾನು. 7th ಪಾಯಿಂಟ್ ಮಾಡ್ಲಿಂಗ್. ಆಕ್ಚುಲಿ ಮಾಡೆಲ್ ಆದವರಿಗೆ ತುಂಬಾ ಚಂದ ಪೇ ಎಲ್ಲ ಇರುತ್ತೆ. ಸ್ಟಾರ್ಟಿಂಗ್ ಅಲ್ಲಿ ಸ್ವಲ್ಪ ಕಮ್ಮಿ, ಬಟ್ ಆಸ್ ಅಂಡ್ ವೆನ್ ಅವರ ಫೀಲ್ಡ್ ಅಲ್ಲಿ ಮುಂದುವರೆದಂಗೂ ಒಳ್ಳೆ ಪೇ ಎಲ್ಲ ಇರುತ್ತೆ. ಸೊ ನಾನು ಎಂತ ಪ್ಯಾಜೆಂಟ್ ಜಾಯ್ನ್ ಆಗಿ, ಪ್ಯಾಜೆಂಟ್ ಅಲ್ಲಿ ಟೈಟಲ್ ಎಲ್ಲ ವಿನ್ ಆಗಿ, ಅದಾದ್ಮೇಲೆ ಕೆಲವೊಂದು ರನ್ವೇ ಎಲ್ಲ ಮಾಡಿದೆ. ಅಂಡ್ ತುಂಬಾ ಜನ ಈ ಸ್ಕ್ಯಾಮರ್ಸ್ ಇದ್ರು ಈ ಫೀಲ್ಡ್ ಅಲ್ಲಿ. ಅವ್ರೆಂತ ಮಾಡ್ತಾರೆ ಅಂದ್ರೆ ನಮ್ಮ ಹತ್ರನೇ, ಅಂದ್ರೆ ಯಾರು ಮಾಡೆಲ್ಸ್ ಇಲ್ಲ ಅವ್ರ ಹತ್ರನೇ ದುಡ್ಡು ತಕೊಂಡು ರನ್ವೇ ನಡೆಯೋಕ್ ಚಾನ್ಸ್ ಕೊಡ್ತಾರೆ. ಸೊ ಅವ್ರ ಹತ್ರ ಎಲ್ಲ ಸ್ಕ್ಯಾಮರ್ಸ್ ಇಂದ ದೂರ ಇರ್ಕತ್ ನಾವು. ಸೊ ಪ್ರಾಪರ್ ಮಾಡ್ಲಿಂಗ್ ಅಂತ ನಾನಂತ ಜಾಸ್ತಿ ಐ ಹ್ಯಾವಂಟ್ ಅರ್ನ್ಡ್ ಎನಿಥಿಂಗ್ ಫ್ರಮ್ ದೇರ್. ಬಟ್ ಕಾಂಟೆಂಟ್ ಕ್ರಿಯೇಷನ್ ಸ್ಟಾರ್ಟ್ ಮಾಡಿದ್ಮೇಲೆ ನಂಗೆ ಈ ತರ ಬ್ರ್ಯಾಂಡ್ ಎಲ್ಲ ಕನೆಕ್ಟ್ ಜಾಸ್ತಿ ಆಪಕ್ ಸ್ಟಾರ್ಟ್ ಆಯ್ತಾ. ಸೊ ಐ ಲರ್ನ್ ಅ ಲೆಸನ್ ಫ್ರಮ್ ಇಟ್. ಒಂದು ಲೆಸನ್ ಅಂತಂದ್ರೆ, ಬೇರೆಯವ್ರು ಚಾನ್ಸ್ ಕೊಡ್ಲಿ ಅಂತ ಕಾಯೋದು ಬದಲು ನಾವೇ ಎಂತಾದ್ರೂ ಅಪಾರ್ಚುನಿಟಿ ನಮ್ಮಿಂದಾನೆ ಕ್ರಿಯೇಟ್ ಮಾಡ್ಕೊಂಡ್ಲಕ್ಕ. ಸೊ ಕಾಂಟೆಂಟ್ ಕ್ರಿಯೇಷನ್ ಜರ್ನಿ ತುಂಬಾ ಬ್ರ್ಯಾಂಡ್ ಜೊತೆಗೆಲ್ಲ ಕನೆಕ್ಟ್ ಮಾಡಿದ್ದು. ಸೊ ನೆಕ್ಸ್ಟ್ 8th ಪಾಯಿಂಟ್, ನ್ಯೂಸ್ ಆಂಕರ್ ಐ ವರ್ಕ್ ಮಾಡಿದೆ. ಇದು ನಾನು 4-5 ತಿಂಗಳು ವರ್ಕ್ ಮಾಡಿದೆ. ಬಟ್ ನಾನು ಆಕ್ಚುಲಿ ಅನ್ಕೊಳ್ಳೋದು, ನ್ಯೂಸ್ ಅಲ್ಲೆಲ್ಲ ಐ ಮೀನ್ ಉದಯ ಚಾನಲ್ ಅಲ್ಲೆಲ್ಲ ಇರ್ತಾರಲ್ಲ, ಓಕೆ ಹೆಲೋ ಗೆಳೆಯರೇ ಗುಡ್ ಮಾರ್ನಿಂಗ್, ಈ ಸಾಂಗ್ ಪ್ಲೇ ಆಗುತ್ತೆ ಆ ತರ ಮಾಡುವ ಕ್ಯಾಶುವಲ್ ಆಗಿ, ನಂದು ಸ್ವಲ್ಪ ಜಾನರ್ ಅದೇ ತರ ಅಂತ ಅನ್ಕೊಂಡು ನಾನು ಹೋದದ್ದು. ಆಮೇಲೆ ನಂಗೆ ನಿನ್ ವಾಯ್ಸ್ ಒಳ್ಳೆ ಇತ್ತು, ನಿಂದ ಕನ್ನಡದ ಮೇಲೆ ಹಿಡಿತ ಒಳ್ಳೆ ಇತ್ತು ಅನ್ಕೊಂಡು ನಂಗೆ ನ್ಯೂಸಿಗೆ ಹಾಕೊಂಡ್ರು. ನಾನು ಅಯ್ಯೋ ದೇವ್ರೆ ನ್ಯೂಸ ಅನ್ಕೊಂಡು ಸ್ಟಾರ್ಟ್ ಮಾಡಿದೆ. ಬಟ್ ತುಂಬಾ ಜನ ನಂಗೆ ಕಾಂಪ್ಲಿಮೆಂಟ್ ಸಿಕ್ಕಿದ್, ನಂಗೆ ಅದೇ ಖುಷಿ. ತುಂಬಾ ಜನ ಎಲ್ಲ ನಿಂಗೋಸ್ಕರ ನ್ಯೂಸ್ ಕಂಬಕ್ ಸ್ಟಾರ್ಟ್ ಮಾಡಿದೆ ಅಂತ ಹೇಳೋಕ್ ಶುರು ಮಾಡ. ನಂಗಂತರ ಅಯ್ಯೋ ಐ ವಾಸ್ ಇನ್ Cloud9. ಸೊ ಅದು ಒಂಥರ ಗಮ್ಮತ್ತಿದೆ. ನಮಸ್ಕಾರ, ನಾನು ಸುಷ್ಮಿತಾ ಸಾಲಿಗ್ರಾಮ ಅಂತ ಆ ಟೋನ್ ಬಂದದ್ ನಂಗೆ ಅಲ್ಲಿಂದಾನೆ, ಆ ನ್ಯೂಸ್ ಆಂಕರಿಂಗ್ ಸ್ಟಾರ್ಟ್ ಮಾಡೋದ್ರಿಂದಾನೆ. ಸೊ ಇಟ್ ವಾಸ್ ಅ ಗುಡ್ ಮೆಮರಿ. 9th ಪಾಯಿಂಟ್, ದಿಸ್ ಈಸ್ ಕಂಪ್ಲೀಟ್ಲಿ ಔಟ್ ಆಫ್ ದ ಬಾಕ್ಸ್, ನೋ ಒನ್ ವಿಲ್ ಗೆಸ್. ನಂಗೆ ಜೋರ್ ನಗು ಬರ್ತೈತೆ ಅದನ್ನ ಹೇಳೋಕೆ. ದಾಟ್ ಇಸ್ ಅಸಿಸ್ಟೆಂಟ್ ಪ್ರೊಫೆಸರ್. ಅಯ್ಯೋ ದೇವ್ರೆ, ಅಸಿಸ್ಟೆಂಟ್ ಪ್ರೊಫೆಸರ್ ಕೇಂಬಕ್ಕೆಲ್ಲ ಫ್ಯಾನ್ಸಿ ವರ್ಡ್, ಬಟ್ ನಂಗೆ ಟೀಚಿಂಗ್ ಅಂದ್ರೆ ನಿಜ ಆತಿಲ್ಲ. ಸೊ ಇದು ನಾನು ಬ್ಯಾಕ್ ಗ್ರೌಂಡ್ ಸ್ಟೋರಿ ಹೇಳ್ಕಂತಂದ್ರೆ, ನಾನು ಆಕ್ಚುಲಿ ಇದಕ್ಕೆ ಎಂತದ ಸೆಲೆಕ್ಟ್ ಆದದ್ದು ಅವ್ರದಂತ ಲೈವ್ ಕ್ಲಾಸ್ ಅಲ್ಲ ಪ್ರೆಸೆಂಟೇಶನ್ ಕೊಟ್ಟು ಎಲ್ಲ ಮಾಡಿ ಎಲ್ಲ ಸೆಲೆಕ್ಟ್ ಆಗಿ, ಪರ್ಸನಲ್ ಇಂಟರ್ವ್ಯೂ ಎಲ್ಲ ಸೆಲೆಕ್ಟ್ ಆಗಿ, ಮತ್ತೆ ಐ ಬಿಕೇಮ್ ಅಸಿಸ್ಟೆಂಟ್ ಪ್ರೊಫೆಸರ್ ಫಾರ್ ಅ ಡೇ. ಓಕೆ, ಆಮೇಲೆ ನಾನು ಒಂದಿನದಲ್ಲೇ
ಅದು ನಂಗೆ ಎಂತದೋ ಸಮಥಿಂಗ್ ಹ್ಯಾಸ್ ಹ್ಯಾಪನ್, ಅವ್ರೆಂತ ನಂಗೆ ಓಡಿಸ್ಲಿಲ್ಲ, ಬಟ್ ಹಾ ಸಮಥಿಂಗ್ ಹ್ಯಾಸ್ ಹ್ಯಾಪನ್ಡ್, ಪರ್ಸನಲ್ ರೀಸನ್ಸ್ ಅದು ಇದು ಎಲ್ಲ ಇದ್ದಿತ್ತು. ಸೊ ಐ ಹ್ಯಾಡ್ ಟು ಸ್ಟಾಪ್ ಇಟ್ ದೇರ್. ಸೊ ಒಂದಿನದ ಮಟ್ಟಿಗೆ ನಾನು ಅಸಿಸ್ಟೆಂಟ್ ಪ್ರೊಫೆಸರ್ ಆಯ್ದಿದೆ. ಸೊ ನಂಗೆ ಒನ್ಸ್ ಹಿಂದೆ ತಿರುಗಿ ಕಂಡ್ರೆ ನಾನು ಎಂತೆಂತೆಲ್ಲ ಆಯ್ದಿದೆ ಅನ್ಕಂಡು ನಂಗೆ ಸ್ವಲ್ಪ ಟೆನ್ಷನ್ ಆಯ್ತು ಕೆಲವು ಸಲ. ಸೊ ಅದು ಗಮ್ಮತ್ತಿದ್ದಿತ್ತ. ಒಂದಿನ ನಂಗೆ ಎಂತದ ಫಸ್ಟ್ ಡೇ ನಾನು ಹೊಯ್ಯೆಲ್ಲ ಎಂತದ ರಿಜಿಸ್ಟರ್ ಅದೆಲ್ಲ ಮಾಡ್ಗಿತ್ತಲ್ಲ ಮಾಡೋಕಿದ್ದಿತ್ತ ಪ್ರೊಸೀಜರ್, ಅದೆಲ್ಲ ಮಾಡ್ಕೊಂಡು ನೆಕ್ಸ್ಟ್ ಡೇ ವಾಪಸ್ ಕಾಲೇಜಿಗೆ ಹೋಗಿದ್ದೆ. ಆ್ಯಂಡ್ ಸ್ವಲ್ಪ ಹೊತ್ತು ಕಾಯುದು ನೆಕ್ಸ್ಟ್ ಕ್ಲಾಸ್ ನಮ್ದು ಹಂಗೆ ಹಿಂಗೆ ಅಂದ್ಕೊಂಡು ಫಸ್ಟಿಗೆ ಮಕ್ಕಳದ್ದು ಇಂಟ್ರೊಡಕ್ಷನ್ ಇದು ಎಂತದ ಅಸಿಸ್ಟೆಂಟ್ ಪ್ರೊಫೆಸರ್ ಅಂದ್ರೆ ಕಾಲೇಜ್, ಡಿಗ್ರಿ ಕಾಲೇಜ್ ಆಯ್ತಾ. ಸೊ ನಂಗೆ ಎಂತದ ಅಟೆಂಡೆನ್ಸ್ ಬುಕ್ಸ್ ಕೊಟ್ಟಿದ್ರು, ನಾನು ತಕೊಂಡು ಹೋಗಿ ಒಂದು ಕ್ಲಾಸ್ ಮಾಡಿ ಮಕ್ಕಳದ ಸ್ಟೂಡೆಂಟ್ಸ್ದ ಇಂಟ್ರೊಡಕ್ಷನ್ ಎಲ್ಲ ತಕೊಂಡೆ. ಇಟ್ ವಾಸ್ ಅ ಫನ್ ಎಕ್ಸ್ಪೀರಿಯನ್ಸ್, ತುಂಬ ಗಮ್ಮತ್ತಿದೈತೆ. ಬಟ್ ಹಾ ಡೆಫಿನೆಟ್ಲಿ ಪ್ಯಾಷನ್ ಅಂತೂ ಅಲ್ಲ, ಸಂಹವ್ ಅದನ್ನ ಕಂಟಿನ್ಯೂ ಮಾಡಲಿಲ್ಲ. ಆ್ಯಂಡ್ 10th ಪಾಯಿಂಟ್, ನೌ ಕಾಂಟೆಂಟ್ ಕ್ರಿಯೇಟರ್ ಮತ್ತು ಕಾರ್ಪೊರೇಟ್ ಎಂಪ್ಲಾಯಿ. ಸೊ ಇದನ್ನೆರಡು ನಾನು ಎಂತ ಒಂಥರ ಫುಲ್ ಟೈಮ್ ಅಂತಲೇ ಹೇಳಕ್ಕೆ ಮಾಡಿದೆ. ಆಫೀಸ್ ಇದ್ದಾಗ ಫುಲ್ ಆಫೀಸ್ ಕೆಲಸ, ಆಫೀಸ್ ಹೋಗ್ಕಿಂತ ಮುಂಚೆ ಆಫೀಸಿಂದ ಬಂದಮೇಲೆ ಕಾಂಟೆಂಟ್ ಕ್ರಿಯೇಷನ್ ಕೆಲಸ, ಪ್ರಮೋಷನಲ್ ವಿಡಿಯೋ ಮಾಡೋದು ಅದು ಇದು. ಇಟ್ಸ್ ಗೋಯಿಂಗ್ ಗುಡ್. ಆ್ಯಂಡ್ ಇನ್ಸ್ಟಾಗ್ರಾಮಲ್ಲಿ ಬ್ರ್ಯಾಂಡ್ ಇದೆಲ್ಲ ಬರುತ್ತೆ, ಅದರಿಂದ ಎಂತ ಕಂಟಿನ್ಯೂಸ್ ವ್ಯೂಸ್ ಮೇಲೆಲ್ಲ ದುಡ್ಡು ಬರ್ತಲ್ಲ, ಬಟ್ ಯೂಟ್ಯೂಬಲ್ಲಿ ಬರುತ್ತೆ. ಸೊ ಐ ಹ್ಯಾವ್ ಮಾನಿಟೈಸ್ಡ್ ಮೈ ಅಕೌಂಟ್ ಥ್ಯಾಂಕ್ಫುಲಿ. ಸೊ ಸದ್ಯಕ್ಕೆ ಅದರಿಂದ ಕೂಡ ಅರ್ನ್ ಮಾಡ್ತಿದ್ದೆ, ಇನ್ಸ್ಟಾಗ್ರಾಮಿಂದ ಕೂಡ ಅರ್ನ್ ಮಾಡ್ತಿದ್ದೆ, ಕಾರ್ಪೊರೇಟಿಂದ ಕೂಡ ಅರ್ನ್ ಮಾಡ್ತಿದ್ದೆ. ಆ್ಯಂಡ್ ಯೂಟ್ಯೂಬಿಂದ ಬಂದ ದುಡ್ಡು ಎಷ್ಟು ಅಂತ ನಾನು ಹೇಳಕ್ಕ, ಈಗ ತುಂಬ ಕಮ್ಮಿ ಇತ್ತು ಆ್ಯಕ್ಚುಲಿ. ಬಟ್ ಮೇ ಬಿ ಒಂದು 2-3 ಟಾಪ್ ತಗೊಂಡ್ಲಕ್ ಝಾರಾಯಿಂದ, ಅಷ್ಟು ಸದ್ಯಕ್ಕೆ ಇಷ್ಟೇ ಸಾಕು. ಅಷ್ಟೇ ಇವತ್ತಿನ ಸುಷ್ಮಿತಾ ಅನ್ಸ್ಕ್ರಿಪ್ಟೆಡ್ ವಿಡಿಯೋ, ಕಂಪ್ಲೀಟ್ಲಿ ಅನ್ಸ್ಕ್ರಿಪ್ಟೆಡ್. ಐ ಥಿಂಕ್ ನಂಗೆ ತುಂಬ ಎಡಿಟ್ ಮಾಡ್ಕೋದು, ಬಿಕಾಸ್ ನಾನು ತುಂಬ ಸಲ ಅಯ್ಯೋ ಅಂತ ಹೇಳಿದೆ. ಬಿಕಾಸ್ ವಿದೌಟ್ ಎನಿ ಐಡಿಯಾ ನಾನು ಬರೀ ಒಂದು ಪಾಯಿಂಟ್ಸ್ ಬರ್ಕೊಂಡು ನಾನು ಎಂತ ಮಾತಾಡೋದಂತ ಕೂತ್ಕೊಂಡಿದ್ದೆ. ಸೊ ಐ ಹೋಪ್ ಯು ಲೈಕ್ ದ ವಿಡಿಯೋ. ನಂಗಂತೂ ಫುಲ್ ಗಮ್ಮತ್ತಾಯ್ತು ವಿಡಿಯೋ ಮಾಡಿ. ಇಷ್ಟ ಆದರೆ ಲೈಕ್, ಶೇರ್, ಕಮೆಂಟ್ ಎಲ್ಲ ಮಾಡಿ. ಆ್ಯಂಡ್ ಮುಂದೆ ಯಾವ ಥರ ವಿಡಿಯೋ ಕಾಣ್ಕಂತ ನಿಮ್ಗೆ ಅನ್ಸುತ್ತೆ ಅದನ್ನು ಕೂಡ ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಬಾಯ್.